ಹಲೋ ನಮಸ್ಕಾರ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದು ಒಂದು ಫ್ರೇಮ್ ಡೆಲಿವರಿ ಕೊಡಬೇಕಾಗಿತ್ತು, ಹಾಗೆ ಸೀರೆ ಶಾಪ್ ಮಾಡಬೇಕಾಗಿತ್ತು. ಸೊ ಈ ಫ್ರೇಮ್ನ ನಾನು ಕನಕಪುರದ ಹತ್ರ ಒಂದು ಊರು, ಅಲ್ಲಿಗೆ ನಾನು ಡೆಲಿವರಿ ಕೊಡಬೇಕಾಗಿತ್ತು. ನಾನು ಇಂಪ್ರೆಷನ್ಸ್ ತೊಗೊಬರ್ಬೇಕಾದ್ರೇ ಹೇಳಿದೆ ಫ್ರೇಮ್ ನಾನೇ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಜೊತೆಗೆ ಸ್ವಲ್ಪ ಕೆಲಸನೂ ಇತ್ತು, ಒಟ್ಟಿಗೆ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಹೊರಟಿದ್ದೆ. ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾಳೆ ಹಬ್ಬ ಇತ್ತಲ್ವ, ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇವಾಗ ಸಂಜೆ ಅಂದರೆ ಆಲ್ಮೋಸ್ಟ್ 6:30 ಆಗಿದೆ. ಒಂದು ಸ್ಯಾರಿ ಶಾಪ್ ಮಾಡಬೇಕಾಗಿತ್ತು, ಹಂಗಾಗಿ ಶಾಪಿಗೆ ಬಂದಿದ್ದೀನಿ. ಜನ ಅಂತೂ ತುಂಬಾ ಇದ್ದರು. ಒಂದಷ್ಟು ಸೀರೆ ತೆಗೆದಾಕಿದ್ರು, ಅದರಲ್ಲೂ ಒಂದೆರಡು ಸೆಲೆಕ್ಟ್ ಮಾಡಿದೆ. ಫೈನಲಾಗಿ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಹಬ್ಬ ಎಲ್ಲ ಮುಗಿಸ್ಕೊಂಡು ಇದನ್ನು ನನ್ನ ತಂಗಿಗೆ ಕೊಟ್ಟೆ, ಈ ಸ್ಯಾರಿನ. ಸೊ ನೋಡಿ ಖುಷಿಪಟ್ಲು. ಈ ಕಲರ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ನಾವೆಲ್ಲ ಸ್ವಲ್ಪ ಗುಂಡ್ಗುಂಡಕ್ಕಿರೋದ್ರಿಂದ ಈ ಥರ ಸಾಫ್ಟಾಗಿರೋ ಸೀರೆಗಳನ್ನೇ ಜಾಸ್ತಿ ಸೆಲೆಕ್ಟ್ ಮಾಡ್ಕೋತೀವಿ. ಮತ್ತು ಇದ್ರ ಕಲ್ಲರು ಶೈನು ಎಲ್ಲ ಸಖತ್ತು ಇಷ್ಟ ಆಯಿತು ಅವಳಿಗೆ. ಇದರ ಪ್ರೈಸ್ ಬಂದು 2900. ನನ್ನ ಹತ್ರ ಈ ಥರ ಆರೆಂಜ್ ಕಲರ್ ಸ್ಯಾರಿ ಇದೆ. ಈ ಥರ ಸ್ಯಾರಿಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಲಿಕ್ಕೋಸ್ಕರ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾಳೆ. ಒಂದು ಬ್ಲೌಸ್ಗೆ ಅರೌಂಡ್ 2500 ಆಗುತ್ತೆ. ಈ ಥರ 2 ಬ್ಲೌಸ್ ಹೊಲಿಸ್ಕೊಂಡ್ರೆ ಸುಮಾರು ಒಂದು 3-4 ಸೀರೆಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು. ಸೊ ಕ್ವಾಲಿಟಿನೂ ಚೆನ್ನಾಗಿದೆ ಬ್ಲೌಸ್ ಪೀಸ್ದು. ಸೊ ಲುಕ್ ವೈಸು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಈ ಥರ ಸೀರೆಗಳನ್ನ ತಗೋತಾ ಇರೋದು ಇವಾಗ. ಇದು ನನ್ನ ಇನ್ನೊಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ 110 GSMದು. ಇದನ್ನು ತೊಗೊಂಡಿದ್ದು ಲಾಸ್ಟ್ ಇಯರ್ ಆಷಾಢ ಸೇಲ್ ಹಾಕಿದ್ರು ಅಂದ್ಬಿಟ್ಟು ತೊಗೊಂಡೆ. ಈ ಆಷಾಢಕ್ಕೆ 1 ವರ್ಷ ಆಗ್ತಿದೆ, ಬಟ್ ಇನ್ನೂ ಒಂದು ಸಲಿನೂ ವೇರ್ ಮಾಡಿರಲಿಲ್ಲ. ಬ್ಲೌಸೇ ಸ್ಟಿಚ್ ಮಾಡಿಸಿರಲಿಲ್ಲ, ಜಸ್ಟು ಜಿಗ್ಜಾಗ್ ಮಾಡಿ ಫಾಲ್ ಹಾಕಿಸಿ ಕುಚ್ಚು ಕಟ್ಟಿ ಇಟ್ಟಿದ್ದೆ. ಇದೆಲ್ಲ ನಾನೇ ಕುಚ್ಚು ಹಾಕ್ಕೊಂಡಿರೋದು. ಯಾವುದಾದ್ರೂ ಫಂಕ್ಷನ್ ಬಂದರೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ತೆಗೆದು ಓಪನ್ ಮಾಡಿ ನೋಡ್ತೀನಿ. ಲೈನ್ಸ್ ಇದೆಯಲ್ಲ ಸ್ಯಾರಿ ಫೋಲ್ಡಿಂಗ್ ಲೈನ್ಸು, ಅದರಲ್ಲೆಲ್ಲ ವೈಟ್ ಶೇಡ್ಸ್ ಥರ ಆಗಿಬಿಟ್ಟಿದೆ. ಸೊ ಇದನ್ನು ತೊಗೊಂಡಿದ್ದು ನಾನು ಮಂಡ್ಯದ ಹತ್ರ ಕೊಡಿಯಾಲ ಅನ್ನೋ ಊರಲ್ಲಿ. ಸೊ ಈ ಊರು ಸೀರೆಗೆ ಸ್ವಲ್ಪ ಫೇಮಸ್ಸು. ಸುಮಾರು ಕಡೆಯಿಂದ ಬಂದು ಇಲ್ಲಿ ಸೀರೆನ ಪರ್ಚೇಸ್ ಮಾಡ್ತಾರೆ, ಬಟ್ ಈ ಸೀರೆ ಯಾಕಾಯಿತು ಹಿಂಗೆ ಅಂತ ಗೊತ್ತಿಲ್ಲ. ಇದಕ್ಕೇನಾದರೂ ಸೊಲ್ಯೂಷನ್ಸ್ ಇದ್ದರೆ ತಿಳಿಸಿ. ನನ್ನ ಪ್ರಕಾರ ಇದಕ್ಕೆ ಮತ್ತೆ ರೀಡೈ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನಾದರೂ ಮಾಡಿಸಿ ವರ್ಕೌಟ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಸೀರೆ ಅಂತೂ ಹಾಗೆ ಅಂತೂ ಉಡೋಕ್ಕಾಗಲ್ಲ, ಯಾಕಂದರೆ ಕಾಣುತ್ತೆ ಸೀರೆ ಪೂರ್ತಿ ಹಿಂಗಾಗಿರೋದ್ರಿಂದ. ಮೋಸ್ಟ್ಲಿ ಲೈಟ್ ಕಲರ್ ಸೀರೆ ತೊಗೊಂಡಿದ್ದೀನಲ್ಲ, ಅದಕ್ಕೇನಾದರೂ ಈಗ ಆಯಿತಾ ಏನು ಅಂತ ಗೊತ್ತಿಲ್ಲ. ಇಷ್ಟೊಂದು ದುಡ್ಡು ಕೊಟ್ಟು ಈ ಥರ ಸೀರೆಗಳನ್ನ ತೊಗೊಳ್ಳೋ ಬದಲಾಗಿ ಬಾರ್ಡ್ರ್ ಸೀರೆನೇ ತೊಗೊಂಡ್ರೆ ಬೆಸ್ಟ್ ಅಂತ ನನಗನ್ನಿಸ್ತು. ಈ ಥರ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳೆಲ್ಲ ಆಗೋದು ಕಾಮನ್ನ, ಇಲ್ಲಾಂದರೆ ಇದೇ ರೇರ್ ಕೇಸ ಗೊತ್ತಿಲ್ಲ. ನಿಮ್ಮಲ್ಲೂ ಯಾರಿಗಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.